ವೀಕ್ಷಕರ ಗಮನಕ್ಕೆ, ಎಂದು ನೀವು ಕಾಣದೇ ಇರತಕ್ಕಂತಹ ಒಂದು ಜೀವಜಂತುವಿನಲ್ಲಿ ಇದೊಂದು ರೀತಿಯಾದಂತಹ ಬಳ್ಳಿಯ ಜಾತಿಯಾದಂತಹ ಒಂದು ಪ್ರಾಣಿ. ಇದು ನೋಡಿ, ಇದು ಹರಿತಾ ಇದೆ. ಕಣ್ಣಿಗೆ ಕಾಣಲಿಕ್ಕೆ ತುಂಬಾ ಸೂಕ್ಷ್ಮವಾದಂತಹದ್ದು, ಆದರೆ ಇದರ ಶಕ್ತಿ ಮಾತ್ರ ಅದ್ಭುತ. ಒಂದು ತಲೆ ಕೂದಲನ್ನು ಕಂಡ ಹಾಗೆ ಕಾಣತಕ್ಕಂತಹ ಈ ಒಂದು ಜೀವಿ, ಇದು ದಾರಿಯ ಮಧ್ಯದಲ್ಲಿ ಉದ್ದನೆ ಇರ್ತದೆ. ಇದು ಗೊತ್ತಿಲ್ಲದೆ ಇರ್ತಕ್ಕಂತಹ ವ್ಯಕ್ತಿಗಳು ಏನಾದರೂ ಕೂಡ ಇದರನ್ನ ದಾಟಿದ್ರು ಅಂತೇಳಿ ಆದರೆ ಕ್ಷಣ ಮಾತ್ರದಲ್ಲಿ ಅವರ ಮಿದುಳಿನ ಶಕ್ತಿ ಹೇಳ್ತಕ್ಕಂತಹದ್ದೇ ಒಂದು ರೀತಿಯಾದಂತಹ ಮಂದಗತಿಗೆ ಹೋಗ್ತಕ್ಕಂತಹದ್ದು. ಜೊತೆಗೆ ಅವರು ಮಿಕ್ಕಿದವರೆಲ್ಲ ಅವರಿಗೆ ದಾರಿಯಲ್ಲಿ ಕಾಣುತ್ತಾರೆ ಅಥವಾ ಇದಾಗತ್ತೆ. ಬಟ್ ಅವರ ಮನೆಗೆ ಹೋಗ್ತಕ್ಕಂತಹ ದಾರಿಯೂ ಕೂಡ ಅವರಿಗೆ ಗೋಚರಿಸುವುದಿಲ್ಲ. ಅಂತಹ ಒಂದು ಸಮಯದಲ್ಲಿ ಬೇರೆ ಯಾರಾದರೂ ಬಂದು ಕರ್ಕೊಂಡು ಹೋದರೆ ಮಾತ್ರ ಅವರಿಗೆ ದಾರಿ ಸುಗಮವಾಗಿ ಕಾಣತಕ್ಕಂಥದ್ದು. ಅಲ್ಲ ಅಂತೇಳಿ ಆದರೆ ದಾರಿನೇ ಕಾಣದ ಪರಿಸ್ಥಿತಿ ಹೇಳ್ತಕ್ಕಂಥದ್ದು ಅಂತಹ ವ್ಯಕ್ತಿಗಳಿಗೆ ಉಂಟಾಗ್ತಕ್ಕಂಥದ್ದು. ಹಾಗಾಗಿ ಇದರ ಪವರು ಹೇಳ್ತಕ್ಕಂಥದ್ದು ಎಷ್ಟು ಅಂತ ಊಹಿಸ್ಕೊಳ್ಳಿ. ಜೊತೆಗೆ ಸಾಧಾರಣವಾಗಿ ಆ ಕ್ಷಣದಲ್ಲೇ ಅದು ರೀತಿಯಾದಂತಹ ಮಿದುಳಿನ ಮೇಲೆ ಪರಿಣಾಮವನ್ನು ಕೊಟ್ಟರೆ 1 ರಿಂದ 1.5 ಗಂಟೆಗಳ ತನಕ ಇಡೀ ಮಿದುಳಿನ ಶಕ್ತಿಯನ್ನು ಕುಂದಿಸಿ ಕಣ್ಣು ಕಾಣಿಸುತ್ತೆ, ಆರೋಗ್ಯವಾಗಿ ಇರ್ತಾರೆ, ಎಷ್ಟೇ ಸುತ್ತಾಡಿದ್ರು ಮನೆಗೆ ಹೋಗ್ಲಿಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಇದಕ್ಕೆ ಒಂದು ಅಚ್ಚರಿಯ ಹೆಸರು ಅಂತ ಹೇಳಿದರೆ ದಿಕ್ಬಳ್ಳಿ ಅಂತ ಹೇಳುವುದಾಗಿ, ಅಂದರೆ ದಿಕ್ಕನ್ನೇ ತಪ್ಪಿಸ್ತಕ್ಕಂತಹ ಬಳ್ಳಿ ಅಂತ ಹೇಳುವುದಾಗಿ ಕರೀತಕ್ಕಂಥದ್ದು ನಮ್ಮ ಭಾಷೆಯಲ್ಲಿ. ಆದರೆ ಇದು ತಲೆ ಕೂದಲಿನ ರೀತಿಯಲ್ಲಿ ಇದ್ದು ನೋಡಿ ಎಷ್ಟು ಸುಂದರವಾಗಿದೆ ಅಂತ. ಈಗ ನಾವು ಹೇಳ್ತಾ ಇದ್ದೀವಿ ಎಲ್ಲವುದೂ ಹೌದು, ಆದರೆ ಇದು ಸಂಚರಿವನ್ನು ಮಾಡ್ತಾ ಇರತಕ್ಕಂಥದ್ದನ್ನು ಕೂಡ ನೀವು ಕಂಡಿರಬಹುದು. ಮತ್ತು ಅಷ್ಟೇ ಅಲ್ಲದೆ ಇದು ಜೀವಂತವಾಗಿ ಇರತಕ್ಕಂಥದ್ದನ್ನು ಕೂಡ ನೀವು ಕಾಣಬಹುದಾಗಿದೆ.